ಎಸ್ ಮಾತನಾಡೋದಕ್ಕೆ ಈಗ ನಮ್ಮ ಅಂದರೆ ಕಲಾ ವಿಭಾಗದಲ್ಲಿ 2ನೇ ಸ್ಥಾನ ಪಡೆದಂಥ ನಿರ್ಮಲಾ ಏನಿದಾರಲ್ಲ ಅವರ ಒಂದು ಕಾಲೇಜ್ ಬಳ್ಳಾರಿ ಜಿಲ್ಲೆಯ ಶ್ರೀ ಪಂಚಮಸಾಲಿ PU ಕಾಲೇಜು ಇಟಗಿಯ ಪ್ರಿನ್ಸಿಪಾಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಎಷ್ಟು ಖುಷಿ ಆಗ್ತಿದೆ, ನಿಮ್ಮ ಕಾಲೇಜಿನ ಸ್ಟೂಡೆಂಟ್ ರಾಜ್ಯಕ್ಕೆ 2ನೇ ರ್ಯಾಂಕ್. ಸರ್ ನಮ್ಮ ಕಾಲೇಜ್ ಪ್ರಾರಂಭವಾಗಿ ಇಲ್ಲಿಯವರೆಗೂ ಕೂಡ ನಾವು ಬಹಳಷ್ಟು ಕನಸನ್ನು ಇಟ್ಕೊಂಡಿದ್ದೀವಿ ಸರ್, ಫಸ್ಟ್ ರ್ಯಾಂಕ್ ಬರ್ಬೇಕನ್ನೋದು. ಆದ್ರೆ ಈ ಸಲ ಸತತ ಪ್ರಯತ್ನವನ್ನ ಮಾಡಿದ್ವಿ, ಹಾಗಾಗಿ ರಾಜ್ಯಕ್ಕೆ 2nd ರ್ಯಾಂಕ್ ಬಂದಿದೆ. ನಮ್ಮ ವಿದ್ಯಾರ್ಥಿಗೆ ಕಂಗ್ರಾಚುಲೇಷನ್ ಹೇಳ್ತೀವಿ ಸರ್. ಬಹಳ ಕಡು ಬಡತನದಲ್ಲಿ ಹುಟ್ಟಿದ ಒಂದು ಹಳ್ಳಿಯ ಮಗಳು ಸರ್ ಆಕಿ, ಬಹಳ ಕೂಲಿ ಕಾರ್ಮಿಕ ಅವರಪ್ಪರು ಸರ್. ಹಾಗಾಗಿ ಆ ವಿದ್ಯಾರ್ಥಿಯ ಸರ್ ನಿರ್ಮಲಾ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗ್ಬಿಟ್ರು ಸರ್. ಈಗ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಅವರು ಬಹಳ ಸ್ಫೂರ್ತಿ ಆಗ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಸರ್ ಅಂದ್ರೆ ಅವರು ಮೂಲತಃ ಬಳ್ಳಾರಿ ಅವರೇನಾ ಸರ್ ಅಥವಾ ಬೇರೆ ಊರ? ಸರ್ ಇಲ್ಲ, ಬಳ್ಳಾರಿ ಜಿಲ್ಲೆಯ ವಿಜಯನಗರ ಡಿಸ್ಟ್ರಿಕ್ಟ್ ನಮ್ದು. ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕು ಸರ್. ಅವ್ರದ್ದು ಒಂದು ಹಳ್ಳಿ ಕನ್ನಿಹಳ್ಳಿ ಅಂತ ಒಂದು ಗ್ರಾಮ ಸರ್. ಆ ಗ್ರಾಮದಿಂದ ನಮ್ಮ ಇಟಗಿ ಅನ್ನುವಂತ ಗ್ರಾಮಕ್ಕೆ ಕಾಲೇಜಿಗೆ ಬರ್ತಾ ಇದ್ರು ಸರ್. ಆ ಒಂದು ವಿದ್ಯಾರ್ಥಿ 10ನೇ ತರಗತಿಯಲ್ಲಿ ಕೂಡ ಟಾಪ್ ಇದ್ರು ಸರ್. ಸೊ ಈ ವರ್ಷನೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಆ ವಿದ್ಯಾರ್ಥಿಯ ಫಲಿತಾಂಶಕ್ಕೆ ಬಹಳ ಖುಷಿ ಆಗಿದೆ ಸರ್. ಸರ್ ಎಷ್ಟೋ ಶಿಕ್ಷಕರಿಗೆ ಅದೊಂದು ಆಸೆ ಇರುತ್ತೆ, ನಮ್ಮ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬರಬೇಕು, ರಾಜ್ಯಕ್ಕೆ ನಮ್ಮ ಕಾಲೇಜ್ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ 2nd ರ್ಯಾಂಕ್ ಬಂದಿದೆ ಸರ್. ಸರ್ ಒಂದು ಬೇಜಾರಾಗಿದೆ ಏನಂದ್ರೆ ಸರ್, 1 ಮಾರ್ಕ್ಸ್ ನಮಗೆ ಕಡಿಮೆ ಆಗಿದೆ ಸರ್ ಫಸ್ಟ್ ರ್ಯಾಂಕಿಗೆ. ಆದ್ರೂ ಕೂಡ ಇದನ್ನು ಮತ್ತೆ ನೆಕ್ಸ್ಟ್ ಬಿಡೋದಿಲ್ಲ ಸರ್, ಇದನ್ನು ಚಾಲೆಂಜ್ ತಗೊಳ್ತೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಸರ್ ಟೋಟಲ್ ನಿಮ್ಮ ಕಾಲೇಜಿನ ರಿಸಲ್ಟ್ ಎಷ್ಟು ಸರ್? ಸರ್ ಕಾಲೇಜ್ ರಿಸಲ್ಟ್ ಇನ್ನು ನೋಡ್ತಾ ಇದ್ದೀವಿ ಸರ್, ಇನ್ನು ಟೋಟಲ್ ಏನಾಗಿದೆ ಅಂತಂದೇಳಿ ಸರ್. ಹಾಗಾಗಿ ನಿರ್ಮಲಾ ಅವರು ಅವರ ಪೇರೆಂಟ್ಸ್ ಎಲ್ಲ ನಿಮ್ಮ ಕಾಲೇಜಿಗೆ ಬಂದಿದ್ದಾರಾ ಈಗ? ಇಲ್ಲ ಸರ್, ಕರೆಸ್ತಾ ಇದೀವಿ ಸರ್, ಈಗ ಬರ್ತಾ ಇದ್ದಾರೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.